Okay. Simple past tense. Subject plus verb to plus object. Negative. Subject plus helping verb plus V1 plus object. Percent tag formula helping verb plus noun plus pronoun plus question mark. Okay. ಈಗ ನೋಡ್ರಿ ಪ್ರಜ್ವಲ್ I ate mango. We read newspaper. He thought. Well, teach thought ಆಗ್ತೈತಿ. ವರ್ಕ್ ಟು ಆಗ್ತೈತಿ ಹೌದಲ್ಲ ಅದು ಈ ರೀತಿಯಾಗಿ ಬರ್ತೈತಿ ನೋಡ್ರಿ ಇಲ್ಲಿ I ate mango ನೆಗೆಟಿವ್ ಮಾಡಿದಾಗ I didn't eat mango ಹೌದು ಈ didn't ಐತಲ್ಲ ಈಗ did not ಶಾರ್ಪರ್ಸ್ ಏನಾಗ್ತೈತಿ didn't ಅಂದ್ರೆ not ಶಾರ್ಪರ್ಸ್ ಏನು ಪ್ರಶ್ನೆ ಟಿ ಓಕೆ I ate mango I didn't eat mango ಇವಾಗ ನೋಡಿ ಇಲ್ಲಿ did ಬಂದಿತ್ತಲ್ಲ did ಬದಲಿ ಇಲ್ಲಿ ಏನಾಗ್ತೈತಿ V2 ಹೋಗಿ ಏನಾಗ್ತೈತಿ V2 ಏನಾಗ್ತೈತಿ V1 ಆಗ್ತೈತಿ V2 ಹೋಗಿ Okay, I eat mango. I didn't eat mango. We read newspaper. We didn't read newspaper. You learn English grammar. You don't learn English grammar. He taught maths. He didn't teach maths. ಇಲ್ಲಿ V2 ಏನಾಗುತ್ತೆ ಇಲ್ಲಿ V1 ಆಗುತ್ತೆ ನೆಕ್ಸ್ಟ್ ಮಾಡಮಂದಾಗ V2 ಏನಾಗ್ತೈತೆ ಸರಿನಂದ V1 ಆಗ್ತೈತೆ She jumped in water. She didn't jump in water. It drank water. Drank ಆಗುತ್ತೆ ಸರಳ It drank water. It didn't drink water. They looked moving. They didn't look moving. Okay? ಮಸಮ್ಮ ಇದು ಸಿಂಪಲ್ ಪಾಸ್ಟ್ ಇದು ಏನಾಗ್ತೈತಿ ನೆಗೆಟಿವ್ ಆಗ್ತೈತಿ ಅವಾಗ ನಾವು ಪರ್ಸೆಂಟ್ ಆಗ ಯಾವ ರೀತಿ ಮಾಡಬೇಕು ನೋಡ್ರಿ ಇಲ್ಲಿ ಪರ್ಸೆಂಟ್ ಆಗ ಬಂದಾಗ ಏನಾಗ್ತೈತಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಡಿಪೆಂಡ್ ಅಪಾನ್ ಫಸ್ಟ್ ಗೆ ಹೆಲ್ಪಿಂಗ್ ವರ್ಬ್ ಮಾಡಬೇಕು ಹೌದಲ್ಲ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್ ಐತಿ ಪ್ರಣಮ್ಯ ಇಲ್ಲಿ V2 ಐತಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅವಾಗ ಏನು ಅಂದ್ರೆ ಏನಂತೈತಿ ಡಿಡ್ ಬರ್ತೈತಿ ಜಾಲಿಕಟ್ಟಿ ಡಿಡ್ ಬರ್ತೈತಿ ಹೌದಿಲ್ಲ ಅವಾಗ ನೋಡು ಈ ಪಾಸಿಟಿವ್ ವಾಕ್ಯನ ಕ್ವೆಶ್ಚನ್ ಟೈಮ್ ಮಾಡ್ಬೇಕಂದ್ರ ಏನಾಗ್ತೈತಿ I eat mango ಐತಲ್ಲ I eat mango ಐತಿಲ್ಲ ಅದೇನಾಗ್ತೈತಿ You learn English grammar. He taught maths. Didn't see. He jumped in water ಐತಲ್ಲ ಅದು didn't see. It drank water ಐತಲ್ಲ ಅದೇನಾಗ್ತೈತಿ didn't eat. They looked movie ಇದೇನಾಗ್ತೈತಿ didn't ಇದೇ ಆಗ್ತೈತಿ ಇಲ್ಲಿ ನೋಡಿ ಇಲ್ಲಿ ಈಸಿ ಇಟ್ ಬದಲಿಗೆ ಪ್ರನೌನ್ ಬದಲಿಗೆ ನೌನ್ ಬಂದಿತ್ತಪ್ಪ ಅಂದ್ರ ಮಲ್ಲಪ್ಪ ಆಯ್ತಪ್ಪ ಅಂದ್ರ ಹಿ ಮಾಡಬೇಕು ತೇಜಸ್ವಿನಿ ಬಂದಿತ್ತಂದ್ರ ಸಿ ಬರೀಬೇಕು ಸ್ಟೂಡೆಂಟ್ಸ್ ಬಂದಿತ್ತಂದ್ರ ದೇ ಬರೀಬೇಕು ಯಾಕಂದ್ರೆ ಪ್ಲೂರಲ್ ವರ್ಡ್ ಇರ್ತೈತಿಲ್ಲ ಅದು ದೇ ಪ್ಲೂರಲ್ ವರ್ಡ್ ಹೌದು ಹೀಗಾಗಿ ಅಲ್ಲಿ ಡಿಡಂಟ್ ಮತ್ತ ದೇ ಎಲ್ಲಿ ಬರೀಬೇಕು ಅನ್ನೋದು ಗೊತ್ತಾಗ್ತೈತಿ ಕ್ವೆಶ್ಚನ್ ಟೈಪ್ ಫಾರ್ಮುಲಾ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಪ್ರೊನೌನ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್ ಓಕೆ ಇದು ಸಿಂಪಲ್ ಪಾಸ್ಟ್ ಒಳಗಿಂದ ಫಸ್ಟ್ ವಾಕ್ಯ ಈ ರೀತಿ ಇರ್ತೈತಿ ನೆಗೆಟಿವ್ ವಾಕ್ಯ ಮತ್ತು ಕ್ವೆಶ್ಚನ್ ಟ್ಯಾಗ್ ಅನ್ನು ಆ ರೀತಿ ಮಾಡಬೇಕು ನಿಮ್ಮದು ಸೈನಿಕ ಮತ್ತು ಮಿಲಿಟರಿ ಆಳ್ವಾಸ್ ಪರೀಕ್ಷೆಯಲ್ಲಿ 6ನೇ ತರಗತಿ ಪರೀಕ್ಷೆ ಪೂರ್ವ ಪರೀಕ್ಷೆಯಲ್ಲಿ 1 ಮಾರ್ಕ್ಸಿಂದು ಕ್ವೆಶ್ಚನ್ ಬೀಳುವ ಸಂಭವ ಜಾಸ್ತಿ ಐತಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಕ್ವೆಶ್ಚನ್ ಪೇಪರ್ ಅನ್ನು ಬಿಡಿಸಿ